ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಅಂತ ಕಮಲ್ ಹಾಸನ್ ಹೇಳಿದ್ರೂ ಸಹ ಸುಮ್ಮನೆ ಇದ್ದ ಶಿವರಾಜ್ ಕುಮಾರ್. ಶಿವಣ್ಣ ಜಾಗದಲ್ಲಿ ಡಿ ಬಾಸ್ ದರ್ಶನ್ ಇದ್ದಿದ್ರೆ ಏನಾಗ್ತಾ ಇತ್ತು ಗೊತ್ತಾ? ಶಿವರಾಜ್ ಕುಮಾರ್ ವಿರುದ್ಧ ಕೆರಳಿದ ಕನ್ನಡಿಗರ ಆಕ್ರೋಶ ಹೇಗಿದೆ ಗೊತ್ತಾ? ತನ್ನ ನೆಲದ ಭಾಷೆಯ ವಿರುದ್ಧವೇ ಕಮಲ್ ಹಾಸನ್ ಮಾತನಾಡಿದರೂ ಸಹ ಏನನ್ನೂ ಹೇಳದೆ ಕಮಲ್ ಹಾಸನ್ ರವರನ್ನ ಹೊಗಳಿದ ಶಿವರಾಜ್ ಕುಮಾರ್ ವಿರುದ್ಧ ಕೆರಳಿ ನಿಂತ ಕನ್ನಡಿಗರು. ಸೋಷಿಯಲ್ ಮೀಡಿಯಾಗಳಲ್ಲಿ ಶಿವರಾಜ್ ಕುಮಾರ್ ಫುಲ್ ಟ್ರೋಲ್ ಆಗ್ತಾ ಇದ್ದಾರೆ. ಅಕಸ್ಮಾತ್ ಶಿವರಾಜ್ ಕುಮಾರ್ ಜಾಗದಲ್ಲಿ ಡಿ ಬಾಸ್ ದರ್ಶನ್ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ ಕನ್ನಡ ಅಭಿಮಾನಿಗಳು ಏನೆಲ್ಲ ಹೇಳ್ತಾ ಇದ್ದಾರೆ ಹೇಳ್ತೀನಿ ಬನ್ನಿ. ಅಕಸ್ಮಾತ್ ಶಿವಣ್ಣನ ಜಾಗದಲ್ಲಿ ಡಿ ಬಾಸ್ ದರ್ಶನ್ ಇದ್ದಿದ್ರೆ ಅಲ್ಲಿ ಏನು ಮಾಡ್ತಾ ಇದ್ರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕಮಲ್ ಹಾಸನ್ರ ಹೊಸ ತಮಿಳು ಚಿತ್ರ ಥಗ್ ಲೈಫ್ ಪ್ರಚಾರ ಕಾರ್ಯಕ್ರಮದಲ್ಲಿ ಕಮಲ್ ಹಾಸನ್ ಶಿವರಾಜ್ ಕುಮಾರ್ ಎದುರೇ ಕನ್ನಡದ ವಿರುದ್ಧವಾಗಿ ಮಾತನಾಡಿದ್ದು ಕನ್ನಡಿಗರನ್ನ ಕೆರಳಿಸಿದೆ. ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿದ್ರು ಸಹ ಅಲ್ಲಿಯೇ ಇದ್ದ ಶಿವರಾಜ್ ಕುಮಾರ್ ಏನು ಹೇಳದೆ ಸುಮ್ಮನೆ ಕುಳಿತಿದ್ರು. ಪರಭಾಷಾ ಪ್ರೀತಿ ಇರುವ ಕಾರಣಕ್ಕೆ ಈ ಶಿವರಾಜ್ ಕುಮಾರ್ ಈ ರೀತಿ ಸುಮ್ಮನೆ ಇರಬೇಕಾಗಿರೋದು ವಿಪರ್ಯಾಸ. ಕೇವಲ ಕನ್ನಡ ಮಾತ್ರ ಅಲ್ಲ, ಇತರ ಇಂಡಸ್ಟ್ರಿಗಳಲ್ಲೂ ಸಣ್ಣ ಪುಟ್ಟ ಪಾತ್ರಗಳನ್ನು ಗಿಟ್ಟಿಸಿಕೊಳ್ತಿರ್ತಕ್ಕಂಥ ಶಿವರಾಜ್ ಕುಮಾರ್ ಆ ಕಾರಣಕ್ಕಾಗಿ ಕಮಲ್ ಹಾಸನ್ ವಿರುದ್ಧ ಏನನ್ನೂ ಮಾತನಾಡದೇ ಇರೋದು ಅಕ್ಷಮ್ಯ ಅಪರಾಧ. ಆದರೆ ಇದೇ ಜಾಗದಲ್ಲಿ ಕೇವಲ ಕನ್ನಡ ಸಿನಿಮಾ ಎಂದು ಕೆಲಸ ಮಾಡ್ತಿರುವ ಡಿ ಬಾಸ್ ದರ್ಶನ್ ಇದ್ದಿದ್ರೆ ಕಮಲ್ ಹಾಸನ್ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಊಹಿಸ್ಕೊಳ್ಳಿ ಸಾಕು. ಶಿವಣ್ಣನ ಜಾಗದಲ್ಲಿ ಡಿ ಬಾಸ್ ಇದ್ದಿದ್ರೆ ಹೇಗೆಲ್ಲ ಇರ್ತಿತ್ತು ಅಂತ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಅವರು ಹೇಗೆಲ್ಲ ಪೋಸ್ಟ್ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಹಾನೆಸ್ಟ್ ರಿವ್ಯೂ ಅವರು ಹೇಳ್ತಾರೆ, ಬೇರೆ ರಾಜ್ಯಗಳಲ್ಲಿ ಹೆಸರು ಮಾಡಬೇಕೆಂದು ಕೆಲವು ನಟರು ತಮ್ಮನ್ನು ತಾವೇ ಮಾರ್ಕೊಳ್ತಿರೋದು ವಿಪರ್ಯಾಸವೇ ಸರಿ. ಯಾರು ಏನೇ ಹೇಳಿದ್ರು ಕನ್ನಡಕ್ಕಾಗಿ ಮಿಡಿಯುವ ಏಕೈಕ ನಟ ಡಿ ಬಾಸ್. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ ಅಂತ ಹೇಳಿದ್ದಾರೆ. ಯೋಗೇಂದ್ರ ಪ್ರಸಾದ್ ರವರು ಬೆಲ್ಟ್ ಟ್ರೀಟ್ಮೆಂಟ್ ರಿಕ್ವೈರ್ಡ್ ಫಾರ್ ನಿಮ್ಮ ಶಿವಣ್ಣ ಫ್ರಮ್ ಕನ್ನಡ ಆಕ್ಟಿವಿಸ್ಟ್ ಅಂತ ಹೇಳಿದ್ದಾರೆ. ಅಂದರೆ ಈ ಕನ್ನಡ ಹೋರಾಟಗಾರರಿಂದ ಶಿವಣ್ಣವರಿಗೆ ಬೆಲ್ಟ್ ಟ್ರೀಟ್ಮೆಂಟ್ ಆದ್ರೇನೆ ಸರಿ ಅಂತ ಹೇಳಿದ್ದಾರೆ ಯೋಗೇಂದ್ರ ಪ್ರಸಾದ್. ಡೆಸ್ಟರ್, ಪರಭಾಷಾ ನಟರಿಗೆ ಬಕೆಟ್ ಹಿಡಿಯೋದು ಬಿಟ್ಟು ಸ್ವಾಭಿಮಾನ ಬೆಳೆಸ್ಕೊಳ್ಳಿ, ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಅಂತ ಶಿವಣ್ಣ ಅವರಿಗೆ ಬುದ್ಧಿವಾದನ ಹೇಳಿದ್ದಾರೆ. ಇನ್ನು ಪ್ರಸನ್ನ ಅವರು ಇವತ್ತಿಗೆ ಹೇಳೋದಾದರೆ, ಕನ್ನಡ ನಾಡು ನುಡಿ ಅಂತ ಬಂದರೆ ಮೊದಲು ಬಂದು ನಿಲ್ಲೋ ಏಕೈಕ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಡಿ ಬಾಸ್ ಒಬ್ರೆ. ಶಿವರಾಜ್ ಕುಮಾರ್ ದರ್ಶನ್ ಅವ್ರನ್ನ ನೋಡಿ ಕಲಿಯೋದು ತುಂಬಾನೇ ಇದೆ ಭಾಷೆಯ ವಿಚಾರದಲ್ಲಿ. ಜೈ ಡಿ ಬಾಸ್ ಅಂತ ಹೇಳಿದ್ದಾರೆ. ಇನ್ನು ವಿರಾಟ್ ರವರು ತಿನ್ನೋದು ಕರ್ನಾಟಕ ಅನ್ನ, ದುಡ್ಡು ಮಾಡೋದು ಕರ್ನಾಟಕದಲ್ಲಿ, ಜೈ ಕರ್ನಾಟಕ ಮಾತೆ, ಜೈ ಡಿ ಬಾಸ್ ಅಂತ ಹೇಳಿದ್ದಾರೆ. ಇನ್ನು ಕಿಲ್ಲರ್ ಕರಿಯ, ಕರ್ನಾಟಕ ವಿಷಯದಲ್ಲಿ ಈ ನಟನಿಗೆ ಇರುವಷ್ಟು ಸ್ವಾಭಿಮಾನ ಯಾರಿಗೂ ಇಲ್ಲ. ಕೆಲವು ನಟರಿದ್ದಾರೆ ಬಕೆಟ್ ಹಿಡಿಯೋದೇ ಜೀವನ ಮಾಡ್ಕೊಂಡವ್ರೆ, ನಿಮ್ಮಂಗೆ ಯಾರು ಇಲ್ಲ ಬಿಡಿ ಬಾಸ್ ಅಂತ ಹೇಳಿದ್ದಾರೆ. ಇನ್ನು ಕೃಷ್ಣ ಅವರು, ಕರ್ನಾಟಕದ ವಿಷಯದಲ್ಲಿ ಈ ನಟನಿಗೆ ಇರುವಷ್ಟು ಸ್ವಾಭಿಮಾನ ಯಾರಿಗೂ ಇಲ್ಲ. ಹೈದರಾಬಾದ್ ಹೋಟೆಲ್ನಲ್ಲಿ ಕನ್ನಡ ಚಾನಲ್ ಇಲ್ಲ ಅಂತ ಗಲಾಟೆ ಮಾಡಿದ್ದು, ರಾಬರ್ಟ್ಗೆ ತೆಲುಗಿನಲ್ಲಿ ಥಿಯೇಟರ್ ಕೊಡಲ್ಲ ಅಂದಾಗ ಧ್ವನಿ ಎತ್ತಿದ್ದು ಎಕ್ಸೆಟ್ರಾ. ಕೆಲವು ನಟರಿದ್ದಾರೆ ಬಕೆಟ್ ಹಿಡಿಯೋದೇ ಜೀವನ ಮಾಡ್ಕೊಂಡವ್ರೆ ಅಂತ ಶಿವಣ್ಣ ಅವರಿಗೆ ತಿವಿದಿದ್ದಾರೆ ಕೃಷ್ಣ ಅವರು. ಇನ್ನು ರೋಸ್ಟ್ ಡಿ ಬಾಸ್ ಥಿಯೇಟರ್ಸ್, ಇವರ ಎದುರುಗಡೆನೆ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಅಂತ ಹೇಳಿದ್ರು ಬಾಯಿ ಮುಚ್ಚಿಕೊಂಡು ಅವರ ಎದುರುಗಡೆ ನಗ್ತಾ ಕುಂತಿರ್ತಾರೆ. ತಮ್ಮ ಹೆಸರು ಮಾಡೋಕ್ಕೋಸ್ಕರ ಬೇರೆ ಅವರಿಗೆ ಬಕೆಟ್ ಇಟ್ಕೊಂಡು ಕನ್ನಡ ಭಾಷೆಗೆ ಅವಮಾನ ಮಾಡಿದ್ರು ನಗ್ತಾ ಕುಂತಿರ್ತಾರೆ ಅಂತ ಶಿವಣ್ಣ ಅವರಿಗೆ ಹೇಳಿದ್ದಾರೆ. ಇನ್ನು ಪವಂತ ಎಂ ಗೌಡ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತರೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಆದರೆ ಶಿವಣ್ಣ ಅವರು ಇಂಡೈರೆಕ್ಟ್ ಆಗಿ ಕನ್ನಡ ಇಂಡಸ್ಟ್ರಿನ ಅವಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಮಲ್ಲೇಶ್ ಮೈಲಾರ, ನಮ್ಮಲ್ಲಿರೋರು ಮೊದಲು ಕನ್ನಡ ಅಭಿಮಾನ ಬೆಳೆಸ್ಕೊಳ್ಳಿ, ನಾನು ಸುಮ್ಮನೆ ಡಿ ಬಾಸ್ಗೆ ಅಭಿಮಾನಿ ಆಗಿಲ್ಲ ಸ್ವಾಮಿ, ಅವರೊಬ್ಬ ಸ್ವಾಭಿಮಾನಿ ಕನ್ನಡಿಗ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡವನ್ನು ಬಳಸುವ ಹೆಮ್ಮೆಯ ನಟ, ಕಾಲಾಯ ತಸ್ಮೈ ನಮಃ ಅಂತ ಹೇಳಿದ್ದಾರೆ. ಇನ್ನು ಪರ್ವಿನ್ ಅವರು, ವಂಶದವರು ಕನ್ನಡ ಚಿತ್ರನ ಬೆಳೆಸ್ತಾ ಇದ್ದಾರೆ ಅನ್ಕೊಂಡಿದ್ದವರಿಗೆಲ್ಲ ಈಗ ನಿಜ ಅರ್ಥ ಆಗಿರುತ್ತೆ. ಕನ್ನಡ ಸಿನಿಮಾ ಅಂತ ಬಂದರೆ ಮೊದಲು ನಿಲ್ಲೋದು ಡಿ ಬಾಸ್ ಒಬ್ರೇ. ನಾವು ಮತ್ತೆ ಬರ್ತೀವಿ, ಕನ್ನಡ ಸಿನಿಮಾ ಕರುನಾಡಲ್ಲಿ ರಾರಾಜಿಸೋದನ್ನ ತೋರ್ಸೋಕೆ ಮತ್ತೆ ಬರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ದಳಪತಿಯವರು,
ಕರ್ನಾಟಕ ಕನ್ನಡಿಗರ ವಿಷಯ ಅಂತ ಬಂದಾಗ ಮೊದಲು ನಿಲ್ಲುವ ಕನ್ನಡದ ಹೆಮ್ಮೆಯ ಮಗ ದಾಸದರ್ಶನ್. ಪ್ರೌಡ್ ಟು ಬಿ ಯುವರ್ ಫ್ಯಾನ್ ಅಣ್ಣಯ್ಯ ಅಂತ ಹೇಳಿದ್ದಾರೆ. ಪಾರಿಜಾತ ಯಾರು ಏನೇ ಹೇಳಿದ್ರು ಕನ್ನಡಕ್ಕಾಗಿ ಮಿಡಿಯುವ ಏಕೈಕ ಹೃದಯ ಡಿ ಬಾಸ್. ಕರ್ನಾಟಕದ ವಿಷಯದಲ್ಲಿ ಈ ನಟನಿಗೆ ಇರುವಷ್ಟು ಸ್ವಾಭಿಮಾನ ಯಾರಿಗೂ ಇಲ್ಲ. ಇನ್ನು ಅನಿತಾ ಚಂದ್ರ ಅವರು ಶಿವಣ್ಣ ಒಮ್ಮೆ ಕಮಲ್ ಹಾಸನ್ಗೆ ಅಗ್ ಮಾಡಿ 3 ದಿನ ಸ್ನಾನ ಮಾಡಿಲ್ವಂತೆ, ಅವರ ತಮಿಳು ವಾಸನೆ ಹೋಗ್ಬಾರ್ದು ಅಂತ. ಶಿವಣ್ಣ ಅಂತ ಚೇಡಿಸಿದ್ದಾರೆ. ಅಕಸ್ಮಾತ್ ಶಿವಣ್ಣನ ಜಾಗದಲ್ಲಿ ಡಿ ಬಾಸ್ ದರ್ಶನ್ ಏನಾದ್ರು ಆ ವೇದಿಕೆ ಮೇಲೆ ಇದ್ದಿದ್ರೆ ಎದ್ದೇಳ ನೀ ನಾಮನ್ ಅನ್ನೋರು, ಅಥವಾ ಸ್ವಾಮಿ ಕನ್ನಡ ನಾಡು ನುಡಿ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಮಾತಾಡಿ, ಸದ್ಯಕ್ಕೆ ಎಲ್ಲ ಕನ್ನಡಿಗರ ಕ್ಷಮೆಯನ್ನು ಕೇಳಿ ಅಂತ ವೇದಿಕೆ ಮೇಲೇ ಜಾಡಿಸ್ತಾ ಇದ್ರು ಅಂತ ಅಭಿಮಾನಿಗಳು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ.